ನನ್ನ ಮಗಳು ಯಾಕೆ ಈ ಸತ್ತಾದ್ರೂ ಬರಲಿಲ್ವಲ್ಲ? ಬರ್ಬೇಕಿತ್ತಲ್ಲ ಈ ಸದ್ಗಾಗ್ಲೇನಿಯಾ? ಏನಾದ್ರೂ ನಾನು ಒಳಿ ಅಂದ್ರು ಆಗ್ಲೇನಿಯಾ? ಬಾ ಮನೆಗೆ ಚಿನ್ನ ಅಂತ ಏನಾನ ಕರ್ಕೊಂಡು ಹೊಂಟೋಗ್ಬಿಟ್ರ ಏನು? ಕರ್ಕೊಂಡೋಗಿದ್ರು ಹೋಗಿರ್ತಾರೆ ನನ್ನ ಮಗಳನ್ನ. ನನ್ನ ಮಗಳು ಮತ್ತೆ ಬಂದು ಹೇಳ್ಬಿಟ್ಟನ ಹೋಗ್ಬೇಕಿತ್ತಲ್ಲ ಮನೆಗೆ. ಅಮ್ಮ ಕರ್ಕೊಂಡೋದ ಕಣಮ್ಮ ಅಂತ ಹೇಳ್ಬಿಟ್ಟು. ಯಾ ಮಾತ್ಗೂ ನನ್ನ ಮಗಳು ಬಂದಮೇಲೆ ನೀ ಗೊತ್ತಾಗೋದು. ಬರ್ಲಿರು, ಈ ಸೊತ್ತೆ ಕಾದಿದ್ದೀನಂತೆ. ಇನ್ನೊಂದು ಸ್ವಲ್ಪ ಹೊತ್ತು ಕುಸಿ ಬಿಸಿಯಕ್ಕೆ ಒಳಕ್ಕೆ ಕಾಯಿದ್ರಾಗ ತೆಪ್ಪೇನೂ ಇಲ್ಲ. ಅಮ್ಮ, ಮಗಳೇ ಮಗಳೇ ಬಂದ ಬಂದ ಮಗಳೇ. ಮತ್ತೆ ಹೊಳಿ ಅಂದ್ರು ಏನಂದ್ರು? ಬಾ ಚಿನ್ನ ಇವಾಗ ಏನಿಯ ಮನೆಗೆ ಹೋಗೋಣ ಅಂತ ಕರೆದ್ಬಿಟ್ರ ಏನು? ಮಗಳೇ ಚಿಂತೆನೆ ಮಾಡಕ್ಕೆ ಹೋಗ್ಬಿಡ. ಅಷ್ಟೊಂದು ದುಡ್ಡು ಪಡ್ಡು ಎಲ್ಲ ಮಡಿಕೊಂಡವನಲ್ಲ, ನೀನು ಯಾಕೆ ಚಿಂತೆ ಮಾಡಕ್ಕೆ ಹೋಯ್ತೀಯಾ? ನಡಿ ನಡಿ ಹೋಗೋಣ, ನಾನು ಬರ್ತೀನಿ. ಹೆಂಗಿದ್ರು ಒಳ್ಳೆ ಸಂದಾಗ ದುಡ್ಡು ಸಂಪಾದನೆ ಮಾಡೋನೆ. ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಇಬ್ರು ನೋಡ್ಬಿಟ್ಟು ಒಟ್ಟು ಉರ್ಕೊಂಡು ಸಾಯ್ಬೇಕು, ಹಂಗೆ ಮಾಡಬೇಕು. ನಡಿ ನಡಿ ಹೋಗೋಣ ನಡಿ. ನನಗೆ ಗೊತ್ತಿತ್ತು ಹೊಳಿಯಾದ್ರು ನೀನು ನೋಡಿದ ತಕ್ಷಣ ಕರ್ಗೋಯ್ತಾರೆ ಅಂತ. ಅಮ್ಮ ಹುಸಿ ನಾನು ಹೇಳೋದನ್ನು ಕೇಳು. ಏನೇ ಕೇಳೋದು? ಬಟ್ಟೆ ಎತ್ಕೊಂಡು ಹೋಯ್ತಿರೋದಷ್ಟೇ. ನಡಿ ನಡಿ. ಎಲ್ಲಿ ಕುದ್ನಪ್ಪ ನನ್ನ ಬಟ್ಟೆಯ? ಅಮ್ಮ ಹುಸಿ ನಾನು ಹೇಳೋದನ್ನು ಕೇಳ್ತೀಯಾ? ಏನೇ ಅಮ್ಮ, ನನ್ನ ಗಂಡಂಗೆ ನೀನು ಯಾರು ನನಗೆ ಗೊತ್ತಿಲ್ವಲ್ಲ, ನೀನು ಯಾವಾಗ ನನ್ನನ್ನು ಮದುವೆ ಮಾಡ್ಕೊಂಡಿದ್ಯಾ? ನಿಜವಾಗೂ ನನಗೆ ಗೊತ್ತಿಲ್ಲ ನೀನು ಯಾರು ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಏನಾದರೂ ನೀನು ನನ್ನೇ ಮದುವೆ ಮಾಡ್ಕೊಂಡಿರೋದೇ ನಿಜ ಆಗಿದ್ರೆ ನಮ್ಮ ಮನೆಗೆ ಒಂದು ಫೋಟೋನಾದ್ರೂ ಇರಬೇಕಿತ್ತಲ್ಲ ನಿಂದು. ಒಂದು ಫೋಟೋನೂ ಇಲ್ಲ. ಹಂಗೇನಿಯಾ ಮದುವೆ ಆಗಿರೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ? ಏನಾದರೂ ಸಾಕ್ಷಿ ಇದ್ರೆ ತಗೊಂಬಿಟ್ಟು ಬಾ, ಆಮೇಲಿಂದ ಬೇಕಾದ್ರೆ ಎಂಟಿ ಅಂತ ಒಪ್ಕೊತೀನಿ ಅಷ್ಟೇನೆ ಅಂತ ಒಂದೇ ಮಾತಿಗೆ ಹೇಳ್ಬಿಟ್ಟ ಕಣಮ್ಮ. ಇದೇನು ಹೇಳ್ತಿದೀಯ ನೀನು? ಹ್ಞೂ ಕಣಮ್ಮ, ಹಂಗೇನಿಯ ಹೇಳಿದ್ದು ಕಣಮ್ಮ, ಹಂಗೇನಿಯ ಹೇಳಿದ್ದು. ಏನು ಮಾಡೋದು ಅಂತ ನೀಯೇ ತೋರಿಸ್ತಿಲ್ಲ ಕಣಮ್ಮ ನನಗಂತೂ. ನಮ್ಮ ಹತ್ರ ಒಂದು ಫೋಟೋನೂ ಇಲ್ಲ. ಈ ಪೊದ್ದು ಅವಳ ಹತ್ರ ಇತ್ತು ಅನ್ನಿಸ್ತದೆ, ಇಲ್ಲ ಅತ್ತಿಗೆ ಹತ್ರ ಇರ್ತದೆ ಅನ್ನಿಸ್ತದೆ. ನಮ್ಮ ಹತ್ರ ಏನೂ ಒಂದು ಫೋಟೋ ಗಿಟ ಏನೂ ತೆಕ್ಕೊಂಡ್ಲೇ ಇಲ್ವಲ್ಲಮ್ಮ. ಈಗ ಏನಮ್ಮ ಮಾಡೋದು? ಇದು ಒಳ್ಳೆ ಪಾಸಿಟಿವ್ ಬಂತಲ್ಲ. ಈಗ ಎಲ್ಲಿ ಹೋಗ್ಬಿಡೋದು? ಏನು ಮಾಡೋದು? ಅಯ್ಯೋ, ಮತ್ತೆ ಫೋಟೋ ಗಿಟೆಲ್ಲ ತೋರಿಸಿದ್ರೆ ಹೊಳಿ ಅಂದ್ರು ಒಪ್ಕೋತಾರಂತ? ಹ್ಞೂ ಕಣಮ್ಮ ಒಪ್ಕೋತಾರೆ. ಮದುವೆ ಫೋಟೋಸ್ ತಾನೇ ಬಿಡು. ಅದು ಎಂಥದ್ದು ಬಂದೈತಲ್ಲ ಇವಾಗ ಕಂಪ್ಯೂಟರ್ನಾಗೆ ಫೋಟೋ ಗಿಟ ಎಲ್ಲ. ಅವ್ರ ಪಕ್ಕದಾಗ ಇವರು, ಇವ್ರ ಪಕ್ಕದಾಗ ಅವರು ಎಲ್ಲ ನಿಲ್ಲಿಸ್ಬಿಟ್ಟು ಮಾಡೋದು. ಅಂಥದನ್ನ ಮಾಡಿಸ್ಬಿಟ್ಟು ತಗೊಂಡೋಗ್ಬಿಟ್ಟು ತೋರಿಸ್ಬಿಟ್ರೆ ಆಗಕ್ಕಿಲ್ವಾ? ಅವನೇನು ದಡ್ಡ ಅಂತ ಅನ್ಕೊಂಡ ಇವಾಗ? ಮೊದಲಾಗಿದ್ರೆ ದಡ್ಡ ಅಂತ ನಂಬೋದಿತ್ತು. ಈಗ ಭಾಳ ಬುದ್ಧಿವಂತ. ಅವನಿಗೆಲ್ಲ ಮೋಸ ಮಾಡೋಕ್ಕಾಗಿಲ್ಲ ಕಣಮು. ಮೊದಲೇ ಹೇಳ್ಬಿಟ್ಟ. ಎಡಿಟು ಕಿಡಿಟು ಮಾಡ್ಕೊಂಬಂದು ನಾನೇ ಸುಮ್ಕಿರಕ್ಕಿಲ್ಲ ಅಂತ ಮೊದಲೇ ಹೇಳ್ಬಿಟ್ಟವನೇ. ಈಗ ಅದೆಲ್ಲ ಬೇಕಾಗಿಲ್ಲ. ಅದೇ ಪೊದ್ದು ಹಾಕುತ್ತಾಗೋ ಇಲ್ಲ ಅಂತಂದರೆ ಅವಳಲ್ಲ ಐಸು, ಅವಳ ಹತ್ರನೋ ಯಾರು ತಗೋ ಇದ್ದೇ ಇರ್ತದೆ ಕಣಮ್ಮ. ಫೋಟೋ ತೆಕ್ಕಂತ ಇದ್ರು ನೋಡು. ಸರಿ ನೋಡಿ, ಹೋಗ್ಬಿಟ್ಟು ಫೋಟೋವ ಕೇಳನಿ. ಮದುವೆ ಫೋಟೋವ ತೆಕ್ಕೊಂಡಿದ್ರಲ್ಲ ಕೊಡಿ ಅಂತ ಕೇಳನಿ. ಏನು ನಾವೇನು ದುಡ್ಡು ಕೇಳೋಕೆ ಹೋಯ್ತಿದ್ದೀವ? ನೋಡಿ ಅಮ್ಮೋ, ಅವ್ರು ಕೊಡ್ತಾರೆ ಅಂತ ನಿಂಗೆ ಅನ್ನಿಸ್ತದ? ಅವ್ರ ಮಕ ನೋಡು ಕೊಡ ಮಕವಾದು ಕೊಡಕ್ಕಿಲ್ಲ ಕಣಮ್ಮ. ಕೇಳಿದ್ರು ಕೇಳ್ಬಿಟ್ಟು ಸುಮ್ಮನೆ ಮರ್ವಾದಿ ಕಳ್ಕೋಬೇಕು. ಬ್ಯಾರೆ ಥರ ನನ್ನ ಪ್ಲಾನ್ ಮಾಡು. ಊರಾಗ ಯಾರಾದ್ರೂ ಫೋಟೋ ತೆಗ್ದವ್ರ ಅಂತ. ಅಮ್ಮೋ ಫೋಟೋ ತೆಗಿಯೋದೇನು ಬೇಕಾಗಿಲ್ಲ. ಮದುವೆ ನೋಡಿರೋ 4 ಜನ ಕರ್ಕೊಂಡ್ಬಂದ್ಬಿಟ್ಟು ತೋರಿಸ್ಬಿಟ್ರು ಆಯ್ತದೆ ಕಣಮ್ಮೋ. ಯಾರನ್ನ ನಾನು ಮದುವೆಗೆ ಬಂದಿತ್ತಾರಲ್ಲ ಅವ್ರನ್ನೆಲ್ಲ 4 ಜನನ ಕರ್ಕೊಂಡ್ಬಂದ್ಬಿಟ್ಟು ತೋರಿಸ್ಬಿಟ್ರೆ ಅವಾಗ ಅವ್ರು ಹೇಳ್ತಾರಲ್ಲ, ಅವಾಗ ನಂಬ್ತಾರೆ. ಸಾಕ್ಷಿಗೆ ಇದ್ದೇ ಇರ್ತಾರಲ್ಲಮ್ಮ, ಅವಾಗ ನಂಬ್ತಾನೆ. ಆ ಕೆಲಸ ಮಾಡೋಣ ಕಣಮ್ಮ. ಸರಿ ಸರಿ, ನಂಗೆ ಏನು ಮಾಡಬೇಕು ಅಂತ ಗೊತ್ತು. ಬಾ ಹೋಗನ್ ಬಾ. ಐಶ್ವರ್ಯ, ಲೇ ಐಶ್ವರ್ಯ. ಬೇಕಂತ ಕೇಳಿಸಿದ್ರು ಕೇಳಿಸ್ದಂಗೆ ಬಿದ್ದಿತ್ತಾಳೆ. ನೋಡ್ದೇನಮ್ಮ ನಮ್ಮ ಮನೆಗೆ ಮೆರ್ಕೊಂಡು ಹೆಂಗೆ ಬಿದ್ದವಳೆ ಅಂತ ಹೇಳ್ಬಿಟ್ಟು. ಈಗ ನಮ್ಗೆ ಯಾಕೆ? ನಿನ್ನ ಗಂಡ ಇವ್ರಿಗಿನ ಸಂದಕ್ಕೆ ನೀ ಅವರೇ. ನೀನು ಯಾಕೆ ತಲೆ ಕೆಡ್ಸ್ಕೊಂತಿ? ಸುಮ್ಕಿರು. ಫೋಟೋ ಒಂದು ತಗೊಂಡು ಹೋಯ್ತಿರಣ. ಅಷ್ಟೇ ನೀನಿಯ. ಐಶ್ವರ್ಯ, ಐಶ್ವರ್ಯ. ಓಹೋ ಬರಬೇಕು ಬರಬೇಕು ಬರಬೇಕು. ಸಾವ್ಕಾತಿ ಮತ್ತು ಅವ್ರ ಮಗಳು ಬರಬೇಕು. ಉಗಿದು ಕಳಿಸಿದ್ರು ಮತ್ತೆ ಬಂದಿದ್ದೀರಲ್ಲ. ನಿಮ್ಮಂಥವ್ರು ಎಲ್ಲಿ ಸಿಗ್ತಾರೆ? ಏನಾಗಬೇಕಿತ್ತು? ದುಡ್ಡು ಖಾಲಿ ಆಯಿತು. ದುಡ್ಡು ಖಾಲಿ ಆದ್ರೂ ಇಲ್ಲಿ 10 ಪೈಸೆನೂ ನಿಮ್ಗೆ ಸಿಗಕ್ಕಿಲ್ಲ. ಸುಮ್ಮನೆ ಬಂದ್ಬಿಟ್ಟು ಯಾಕೆ ಟೆನ್ಷನ್ ತಗೋತೀರಾ? ಹೋಗೋಗಿ. ನಾವೇನಿಲ್ಲ ನಿನ್ನ ಹತ್ರ ಬಂದ್ಬಿಟ್ಟು ದುಡ್ಡ ಭಿಕ್ಷೆ ಕೇಳೋಕೇನು ಬಂದಿಲ್ಲ. ನನ್ನ ಮಗಳದು ಮದುವೆ ನಡೀತಲ್ಲ ಅವತ್ತು ನೀನು ಹಂಗೆ ನಿಮ್ಮ ಅತ್ತಿಗೆ ಎಲ್ಲ ಒಳು ನಿಂತ್ಕೊಂಡು ಮುಂದೆ ನಿಲ್ಲಿಸ್ಕೊಬಿಟ್ಟು ಮದುವೆ ಎಲ್ಲ ಮಾಡ್ಬಿಟ್ರಲ್ಲ. ಮದುವೆ ಮಾಡಿದೆಲ್ಲ ಹಾಳಾಗೋಯ್ತು. ಎಲ್ಲಿ ಮದುವೆ ಫೋಟೋಗಳೆಲ್ಲ ಇರಬೇಕಲ್ಲ. ನನ್ನ ಮಗಳು ಮದುವೆ ಫೋಟೋಗಳೆಲ್ಲನೂ ತಗೊಂಡೋಗೋದು ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಅಯ್ಯೋ ಅತ್ತೆ, ಇದೇನತ್ತೆ ಇಷ್ಟು ಬೇಗ ಮರ್ತೋಗ್ಬಿಟ್ರ ಅತ್ತೆ? ನೀವೇನೇ ಸಾಕ್ಷಿ ಏನೂ ಇರಬಾರ್ದು, ಸಾಕ್ಷಿ ಏನೂ ಇರಬಾರ್ದು ಅಂತೇಳ್ಬಿಟ್ಟು ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ವಾಪಸ್ ಬಂದ್ರಲ್ಲ, ಅವಾಗ ನನ್ನ ಮೊಬೈಲಾಗ ತೆಕ್ಕೊಂಡ್ರು 4 ಫೋಟೋನು ಕಿತ್ಕೊಂಡು ನಿಮ್ಮ ಮಗಳೇನೇನಿಯ ಪಟ 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 ಅಂತ ಡಿಲೀಟ್ ಮಾಡಿಬಿಟ್ಲಲ್ಲ ಅತ್ತೆ. ಬುಡಿ, ನಿಮ್ಗೂ ಅವ್ರನ್ನ ಕಂಡ್ರೇನು ಇಷ್ಟ ಇಲ್ವಲ್ಲ. ಸುಮ್ಮನೆ ಫೋಟೋ ಇಕ್ಕೊಂಡ್ರು ಆಮೇಲೆ ಅವ್ನು ಬಂದ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನೀವೇ ಫೋಟೋ ಎಲ್ಲ ಡಿಲೀಟ್ ಮಾಡಿಬಿಟ್ರಿ. ಈಗ ಮತ್ತೆ ಬಂದ್ಬಿಟ್ಟು ಫೋಟೋ ಕೇಳ್ತಾ ಇದ್ದೀರಾ? ಸಾಕ್ಷಿ ನಾಶ ಮಾಡಿದ್ದು ನೀವೇ ತಾನೇ ಅತ್ತೆ. ಮತ್ತೆ ಬಂದ್ಬಿಟ್ಟಿದ್ದು ಯಾಕೆ ಹಿಂಗೆ ಕೇಳ್ತಿದ್ದೀರಾ? ಲೇ ಮಗಳೇ, ನೀನು ಡಿಲೀಟ್ ಮಾಡ್ದೇನೆ? ಹ್ಞೂ ಕಣಮ್ಮ. ಮತ್ತೆ ಬಂದ್ಬಿಟ್ಟು ಅವ್ನು ಎಲ್ಲಿ ನೀನೇನೋ ನೆಂಟಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾನೋ ಅಂತ ಹೇಳ್ಬಿಟ್ಟು ಭಯ ಆಗೋಯ್ತು ಕಣಮ್ಮ. ಅದಕ್ಕೆ ನೀನು ಎಲ್ಲನೂ ಡಿಲೀಟ್ ಮಾಡಿಬಿಟ್ಟಿದ್ದು. ಏನು ಮಾಡೋದು? ಫೋಟೋಸ್ ಗೀಟೋಸ್ ಎಲ್ಲನೂ ಏನು ಇಲ್ದಿದ್ದಂಗೆ ಹೋಗ್ಬಿಡ್ತಲ್ಲ. ಸರಿ ಇರು. ನೀನು ಮದುವೆಗೆ ಬಂದಿದ್ದೆ ತಾನೇ? ಬಂದಿದ್ದಲ್ಲ.
ಸರಿ ನಾವು ಕರೆದಾಗ ಬಂದ್ಬಿಟ್ಟು ಮದುವೆ ಆಗೈತಿ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳ್ಬಿಟ್ರೆ ಅಷ್ಟೇ ಸಾಕು. ನನಗೆ ನೀನು ಆಸ್ತಿ ಬೇಡ, ನೀನು ಉಪಚಾರ ಬೇಡ, ಎಂಥದೂ ಬೇಡ ನಮಗೆ. ಸದ್ಯ ನಮ್ಮ ಪಾಡಿಗೆ ನಾವು ಇದ್ಬಿಟ್ರೆ ಅಷ್ಟೇ ನೀನು ಸಾಕು. ಅದಕ್ಕೆ ನೀನು ಬಂದ್ಬಿಟ್ಟು ನನ್ನ ಮಗಳು ಮದುವೆ ಆಗೈತಿ ಅಂತ ಹೇಳ್ಬಿಟ್ಟು ಹೇಳ್ಬೇಕು ನಾನು ಕೇಳಿದ್ದತ್ರ. ನೋಡೋಣ ಅಮ್ಮ. ನನ್ನ ಪ್ರಕಾರ ಆ ಪೊದ್ದಿ ಅವಳೆ ತಾನೇ ಮದುವೆ ಎಲ್ಲ ಮುಂದೆ ನಿಂತ್ಕೊಂಡು ಮಾಡ್ತಿದ್ದು. ಪೊದ್ದು ತಮ್ಮ ಪೊದ್ದಿ ತಾನೇ ನಾಟಕ ಮಾಡಿದ್ದು. ಸಾವುಕಾರು ಹಂಗೆ ಹಿಂಗೆ ಅಂತ ನಾಟಕ ಆಡ್ಬಿಟ್ರಲ್ಲಮ್ಮ. ಈಗೇನು ಮಾಡೋಣ ಅಂತ ಹೇಳಿದ್ರೆ ಹೋಗ್ಬಿಟ್ಟು ನಾನು ನೀನು ಹೋಗ್ಬಿಟ್ಟು ಆ ಪೊದ್ದೆರ ಮನೆಗೆ ನೀನು ನಾಟಕ ಮಾಡಬೇಕು. ಹೆಂಗನ ಮಾಡಿ ಫೋಟೋನ ವಸೂಲಿ ಮಾಡ್ಕೊಂಡು ಬಂದ್ಬಿಡ್ಬೇಕು ನೋಡು. ಹ್ಞೂ ಮಗಳೇ, ನೀನು ಹೇಳೋದೇನೇ ಸರಿ. ಅವಳು ಫೋನಾಗೆ ಪಟ ಅಂತ ಹೇಳ್ಬಿಟ್ಟು ಫೋಟೋ ತೆಕ್ಕತ್ತಾ ಇದ್ದು. ಇದ್ದೇ ಇರ್ತವೆ ಅಂತ ಅನ್ನಿಸ್ತದೆ ಫೋಟ. ಇರು ಹೋಗ್ಬಿಟ್ಟು ಅಲ್ಲೇ ನೀನು ಯಾಕೆ ಕೇಳಿ ವಿಚಾರಿಸೋಣ. ಬಾಮ ಇಸ್ಕೊಂಬಿಟ್ಟು ಬರೋಣ. ಅವಳು ಬಾಯ್ ಮಾಡಿದ್ರೆ ಬಿಡೋಕ್ಕಿಲ್ಲ. ಇವಾಗ ನಾವು ಎಸ್ ಮಾಡಿಬಿಟ್ಟು ಕೇಳೋಣ ಬಾ, ಕೊಟ್ಟೆ ಕೊಡ್ತಾಳೆ. ಬಾ. ನನ್ನ ಗಂಡ ಎಲ್ಲೋದ? ಅಯ್ಯ ಸಂತ್ಗೆ ಹೋಗ್ಬಿಟ್ಟನ, ಬರ್ಬೋದಿತ್ತು, ಬಂದಿದ್ದಿದ್ರೆ ಇಷ್ಟೊತ್ತಿಗೆ. ಎಲ್ಲ ಅಳಬಿದ್ದೋದ್ನ ಏನು ಕತ್ತಿಯೋ ಬಿಡತ್ತ. ಫೋನ್ ಹಾಕಣ. ಎಲ್ಲಿ ಕುದ್ನ ಫೋನ. ಮಗಳೇ ಶುರು ಮಾಡ್ಕ ನಾಟಕವ. ಅಕ್ಕ, ಪದ್ದು ಅಕ್ಕ, ಪದ್ದು ಅಕ್ಕ. ಓಹೋ ಸಾವುಕಾತಿ ಮತ್ತೆ ಮಗಳು ಬರ್ಬೇಕು ಬರ್ಬೇಕು ಬರ್ಬೇಕು. ಇವನು ಅಪ್ರೂಪ ಆಗೋಗ್ಬಿಟ್ರಿ. ಆವಾಗ ನಾವು ಬತ್ತಾ ಇದ್ರಿ. ಎಲ್ಲ ವಿಷಯ ಗೊತ್ತಿದ್ದು ಇದು ಯಾಕವ ಹಿಂಗೆ ಕೇಳ್ತಿದ್ಯಾ? ನಮ್ಮ ಕತೆ ಏನು ಅಂತ ಹೇಳ್ಬಿಟ್ಟು ನಿನ್ಗೂ ಗೊತ್ತು. ನೋಡವ ಪುದ್ದಿ, ನನ್ನ ಮಗಳು ಸಂಸಾರ ಉಳಿಸೋ ಜವಾಬ್ದಾರಿ ನಿನ್ನ ಕೈಯಾಗೈತೆ ಕಣವ. ನಿನ್ನ ನಾದ್ನಿ ಅಂತೂ ನಮ್ಮನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಲು. ತಿನ್ನ ಕೂಳು ನೀರು ಇಲ್ದಂಗೆ ಊರು ಬೀದಿ ಅಲಿತಾ ಇದೀವಿ ಕಣವ, ಬೀದಿ ಅಲಿತಾ ಇದ್ದೀವಿ. ಹೆಂಗನ ಮಾಡ್ಬಿಟ್ಟು ನನ್ನ ಮಗಳದೊಂದು ದಡ ಸೇರಿಸ್ಬಿಡೋಣ ಅಂತ ಕಾಯ್ತಾ ಇದ್ದೀನಿ ಕಣವ, ಕಾಯ್ತಾ ಇವನಿ. ನೋಡವ, ನನ್ನ ಮಗಳು ಜೀವನ ಎಲ್ಲನೂ ನಿನ್ನ ಕೈಯಾಗೆ ಐತೆ. ಈಗ ನೀನೇ ನಮಗೆ ಸಹಾಯ ಮಾಡಬೇಕು. ಇದೇನು ಸಾವುಕಾತ ಮರ ಹಿಂಗೆ ಹೇಳ್ತೀರಾ? ಅಲ್ಲ ಇದ್ಯಾಕೆ ಹಿಂಗೆ ಹೇಳ್ತಿದ್ದೀರಾ ಅಂತ. ಪದ್ದು ಅಕ್ಕ ನೀನೇ ಸಹಾಯ ಮಾಡ್ಬೇಕು. ಇವಾಗ ನಮಗೆ ನೀನೇ ಸಹಾಯ ಮಾಡಬೇಕು. ನೀನು ಸಹಾಯ ಮಾಡಲಿಲ್ಲ ಅಂತಂದರೆ ಇವಾಗ ನನ್ನ ಕತೆ ಮುಗ್ದೋಗ್ಬಿಡ್ತದೆ. ನನ್ನ ಜೀವನನೇ ಸರ್ವನಾಶ ಆಗೋಗ್ಬಿಡ್ತದೆ. ಅದಕ್ಕೆ ನೀವೇ ನಂಗೆ ಸಹಾಯ ಮಾಡಬೇಕು. ಅದೇ ನಾನು ಶಿವ ಮದುವೆ ಮಾಡ್ಕೊಂಡಿದ್ವಲ್ಲ, ನೀವೇನಿಯ ಮುನ್ನಿಂತ್ಕೊಂಡು ಮದುವೆ ಎಲ್ಲನೂ ಮಾಡಿದ್ರಿ ಅಲ್ವಾ? ಅವು ಒಂದೂ ನನ್ನ ಹತ್ರ ಫೋಟೋಗಳೇ ಇಲ್ಲ. ಶಿವಗೆ ಮಾರ್ವನ ಕಾಯಿಲೆ ಬಂದ್ಬಿಟ್ಟು ಎಲ್ಲ ಮರ್ತೋಗ್ಬಿಟ್ಟವನೇ. ಈಗ ಶಿವಂಗೆ ಎಲ್ಲನೂ ಜ್ಞಪ್ತಿ ಮಾಡಬೇಕು, ಜ್ಞಾಪಿಸ್ಬೇಕು ಅಂತ ಹೇಳಿದ್ರೆ ಮದುವೆ ಫೋಟೋಸು ಎಲ್ಲನೂ ಬೇಕು. ಅವ್ನು ಎಲ್ಲ ಮರ್ತೋಗ್ಬಿಟ್ಟವನೇ. ನಾನು ಹೆಂಡ್ತಿ ಅನ್ನೋದೇನಿಯ ಮರ್ತೋಗ್ಬಿಟ್ಟವನಿ. ಇಷ್ಟು ದಿನ ಏನೋ ದುರಂಕಾರ ಮಾಡ್ಬಿಟ್ಟೆ ನಾನಂತೂ. ಇನ್ನು ಮುಂದಿನ ನಾ ಬಾಳಿ ಬದುಕಿ ಸಂದಕಿರೋಣ ಅಂತ ಅಂದ್ಕೊಂಡಿದ್ದೀನಿ ಪದ್ದು ಅಕ್ಕ. ಅದಕ್ಕೆ ನೀನಿಯ ಫೋಟೋ ಎಲ್ಲನೂ ಬೇಕಿತ್ತು. ಫೋಟೋ ಎಲ್ಲ ನೋಡ್ಬಿಟ್ರೆ ಗಿಫ್ಟಿ ಬರ್ತದೇನೋ ಅಂತ ಹೇಳ್ಬಿಟ್ಟು ನನ್ನ ಆಸೆ. ಅದಕ್ಕೆ ನೀನಿಯ ನಾನು ಕೇಳ್ತಿದ್ದೀನಿ, ಹೆಂಗನ ಮಾಡಿ ನಮ್ಮ ಮದುವೆ ಫೋಟೋ ಒಂದು 4 ಇದ್ರೆ ಕೊಡ್ತೀರಾ ಪದ್ದು ಅಕ್ಕ? ಅಯ್ಯೋ ಶಿವನಿ, ಅಯ್ಯೋ ಅಳಬೇಡ ಕಣವ, ಅಳಬೇಡ. ಫೋಟೋಗಳು ನಾನು ಮೊಬೈಲಾಗ ತೆಕ್ಕೊಂಡಿದ್ದೆ. ಫೋಟೋಗಳು ನಂದ್ರಾಗೂ ಇರಬೇಕೇನೋ. ಅದೇನೋ ಆಗ್ಬಿಡ್ತದ್ರೆ ನನ್ನ ಮೊಬೈಲು. ಒಂದು ಮೊದಲಿತ್ತಲ್ಲ ಮೊಬೈಲು, ಅದೇನೋ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ನಾನು ಮತ್ತೆ ಫೋನ್ ಇವಾಗ ಬಳಸ್ತಾ ಇವನಿ. ನನ್ನ ಗಂಡ ರಿಪೇರಿಗೆ ಅಂತ ಹೇಳ್ಬಿಟ್ಟು ತಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಬಂದವನಿ ಪ್ಯಾಟರ್ನಾಗೆ. ರಿಪೇರಿ ಮಾಡಿಸ್ಕೊಂಬಿಟ್ಟು ತಗೊಬತ್ತೀನಿ ಅಂತ ಹೇಳ್ಬಿಟ್ಟು ಹೋದ, ಇನ್ನೂ ಬಂದೇ ಇಲ್ಲ. ಅದಕ್ಕೆ ನಾ ಮತ್ತೆ ಫೋನ್ ಏನಿಯ ಬಳಸ್ತಾ ಇವನಿ. ಫೋಟೋ ಎಲ್ಲನೂ ಆ ಫೋನಾಗಿರ್ಬೇಕು ಎಲ್ಲನೂ. ಕೊಡ್ತೀನಿ ಬಿಡು. ಅದಕ್ಕೆ ಲೋಳ ಅಂತದ್ದು ಏನಾಗೈತೆ ಪಾಪ. ಇಷ್ಟು ದಿನಕ್ಕಾದ್ರೂ ನಿಂಗೆ ಗಂಡನ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಗಿಫ್ಟಿ ಬಂತಲ್ಲ, ಅಷ್ಟೇ ಸಾಕು ಕಣವ, ಸುಖವಾಗಿರು. ಅಯ್ಯೋ ಫೋಟೋ ತಾನೇ ಬೇಕು. ಇನ್ನು ಕರ್ಕಪ್ಪ ಶಿವನ. ನಾನು ಎಲ್ಲನೂ ಒಸಿ ಹೇಳಿ ಬುದ್ಧಿ ಹೇಳ್ಬಿಟ್ಟು ಇದು ಮಾಡ್ತೀನಿ. ಅವ್ನಿಗೇನು ಗಿಫ್ಟಿ ಇಲ್ಲ ಅಂದರೆ ಗಿಫ್ಟಿ ಬರೆಸ್ತೀನಿ. ಫೋಟೋನು ಅಷ್ಟೇ ಏನಿಯ, ಫೋಟೋನೂ ಕೊಡ್ತೀನಿ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಎಲ್ಲ ಮೊಬೈಲಾಗೆ ಏನಿ ಹೋಗ್ಬೇಕು ಕಣವ, ಮೊಬೈಲಾಗೆ ಅವೇ. ಏನು ಕಣವ, ನಿಂದೊಂಥರ ದೊಡ್ಡ ಮನ್ಸು ಬಿಡು. ಕೊಟ್ಬಿಟ್ಟು ಉಪಕಾರ ಮಾಡ್ಬಿಡವ, ಅಷ್ಟೇ ಸಾಕು. ಬೇರೆ ಏನೂ ಬೇಕಾಗಿಲ್ಲ ಕಣವ. ಅಯ್ಯೋ ಕುಂತ್ಕಳಿ ಸಾಕತ್ತಂಬರೆ. ಶಾನೆ ದಿನ ಆದ್ಮೇಲೆ ಮನೆಗೆ ಬಂದ್ಬಿಟ್ಟಿದ್ದೀರಾ, ಕುಂತ್ಕಳಿ. ಹೋಗ್ಬಿಟ್ಟು ಕಾಪಿ ಗಿಪಿಯ ತಗೊಬಂದ್ಬಿಡ್ತೀನಿ, ಕುಂತ್ಕಳಿ. ಅಂತೂ ಇಂಥ ಈ ಪದ್ದಿ ಕರ್ಗೋಗ್ಬಿಡ್ಲು. ನಾನು ಹೇಳಿಲ್ವ ಮಗಳೇ, ಈ ಪದ್ದಿ ಜೋರು ಮಾಡಿ ಕೇಳಿದ್ರೆ ಕೊಡಕ್ಕಿಲ್ಲ ಇವಳು. ಹೊಸಿನ ಎಸ್ ಮಾಡ್ಬಿಟ್ಟು ತಲೆಯನ್ನ ಎಸ್ ಮಾಡ್ಬಿಟ್ಟು ಕೇಳಬೇಕು. ಆವಾಗ ಏನು ಬೇಕಾದ್ರು ಎತ್ತೆತ್ತಿ ಕೊಟ್ಬಿಡ್ತಾಳೆ. ನಮ್ಗೆ ಏನು ಬೇಕು? ಫೋಟೋ ಬೇಕು. ಫೋಟೋ ನೋಡ್ಸಿದ್ರೆ ನಿನ್ನ ಗಂಡ ನಂಬ್ತಾನಲ್ವೇ. ಬಿಡು, ಫೋಟೋ ಒಂದು ತೋರಿಸ್ಬಿಟ್ಟು ಹೆಂಗೋ ಗಂಡನ ಮನೆಗೆ ಸೇರ್ಕೊಳ್ಳೋದು ಕಲ್ತ್ಕ. ಯಾವಳನ್ನ ಕಟ್ಕೊಂಡು ನಿನ್ಗೆ ಏನಾಗಬೇಕು? ಯಾವಳನ್ನ ಹೆಂಗನ ಆಳ್ಬಿದ್ದೋಗ್ಲಿ, ನಮ್ಗೆ ಯಾಕೆ? ಅಷ್ಟು ಮಾಡು ಸಾಕು, ಸರಿನಾ? ಅಮ್ಮ ಸರಿ ಬಾ, ಕುಂತ್ಕ ಬಾ. ಪೊದ್ದಿ ಕಾಪಿ ಕೊಟ್ಟ ತಕ್ಷಣ ಕುಡಿದ್ಬಿಟ್ಟು ಫೋಟೋ ಇಸ್ಕೊಂಬಿಟ್ಟು ಹೊಂಟ್ಬಿಡೋಣ. ಸರಿ ಅಮ್ಮ.